ನಮಸ್ಕಾರ ಸ್ನೇಹಿತರೆ. ನೋಡಿ, ಇದು ಹಾಲು ಕರೆಯೋ ಮಿಷಿನ್ನು ಆರ್ಕ್ನೆಟ್ ಕಂಪ್ನಿದು. ಆರ್ಕ್ನೆಟ್ ಕಂಪ್ನಿ ಬಂದ್ಬಿಟ್ಟು ಬೆಂಗಳೂರಲ್ಲಿದೆ, ಬೆಂಗಳೂರು ಪೀಣ್ಯದಲ್ಲಿದೆ. ನೋಡಿ ಹಾಲು ಕರೆಯೋ ಮಿಷಿನ್ ಯಾವ ಥರ ಇರುತ್ತೆ ಅಂತ. ಈ ಮಿಷಿನ್ ಬಂದ್ಬಿಟ್ಟು ವ್ಯಾಕ್ಯೂಮ್ ಟೈಪು, ಅಂದರೆ ಒಂದು ಪಂಪ್ ಇರುತ್ತೆ, ಒಂದು ಮೋಟ್ರ್ ಇರುತ್ತೆ. ಈ ನಡುವೆ ನಾವು ಬೆಲ್ಟ್ ಹಾಕ್ತೀವಿ. ನೋಡಿ, ಈ ಥರ ಬೆಲ್ಟ್ ಹಾಕ್ತೀವಿ. ಇದೇ ಮಿಷಿನಿಗೆ ಈ ಮೇಲ್ಗಡೆ ನಾವು ಪೆಟ್ರೋಲಿಂದ ಓಡೋ ಥರ ಕೂರಿಸ್ಕೋಬೋದು, ಜಾಗ ಇರುತ್ತೆ. ಪ್ಲಸ್ ವಾಷಿಂಗ್ ಕೂರಿಸ್ಕೋಬೋದು, ಅಂದರೆ ಹಸುಗಳು ತೊಳೆಯೋದಕ್ಕೆ, ಮೈ ತೊಳೆಯೋದಕ್ಕೆ ಕ್ಲೀನಿಂಗ್ ಮಿಷಿನ್ ಬರುತ್ತೆ, ಅದನ್ನು ಕೂರಿಸ್ಕೋದಕ್ಕೆ ಆಪ್ಷನಲ್ ಇರುತ್ತೆ. ಈಗ ಇಲ್ಲಿ ಇವ್ರ ಹತ್ರ ಕರೆಂಟ್ ಸಫಿಷಿಯೆಂಟ್ ಆಗಿರೋದ್ರಿಂದ ಓನ್ಲಿ ಕರೆಂಟಿಂದ ತಗೊಂಡಿದ್ದಾರೆ. ಪೆಟ್ರೋಲ್ ಕೂರಿಸ್ಕೊಂತೀವ್ರೆ ಅವಕಾಶ ಅಂತೂ ಇದ್ದೇ ಇರುತ್ತೆ. ನೋಡಿ, ಈ ಆರ್ಕ್ನೆಟ್ ಹಾಲು ಕರೆಯೋ ಮಿಷಿನಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ನಿಮಗೆ ನಾವು ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಕಂಟ್ರೋಲ್ ವಾಲ್ ಇರುತ್ತೆ. ಪ್ರೆಷರ್ ಕಂಟ್ರೋಲ್ ಮಾಡ್ಬೋದು, ಜಾಸ್ತಿ ಮಾಡ್ಬೋದು. ಓಕೆ, ಇದು ಇಂಪಾರ್ಟೆಂಟ್. ಇದು ಎಲ್ಲ ಮಿಷಿನಲ್ಲೂ ಇರಲೇಬೇಕಾಗುತ್ತೆ. ನಮ್ಮ ಎಲ್ಲ ಮಿಷಿನ್ಗಳು ಈ ಥರ ಹಾಕಿರ್ತೀವಿ ಕಂಟ್ರೋಲರ್. ಇದು ಏರ್ ರೆಗ್ಯುಲೇಟರ್ ಅಂತ ಕರಿತೀವಿ. ಅದಾದಮೇಲೆ ಮೀಟ್ರು ನೋಡಿ, ವ್ಯಾಕ್ಯೂಮ್ ಎಷ್ಟು ತೋರಿಸುತ್ತೆ ಅಂತ. ಇದು ತುಂಬ ಇಂಪಾರ್ಟೆಂಟ್ ಒಂದು ಮಿಷಿನಿಗೆ. ಅಂದರೆ ಇದು ಒಳ್ಳೆ ಗ್ರೇಡ್ ಹಾಕ್ಬೇಕಾಗತ್ತೆ. ಯಾವುದು ಒಂದು ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗೋದು, ಕಡಿಮೆ ಆಗೋದು ಎಲ್ಲ ಇದರಲ್ಲೇ ನಾವು ಮೈಂಟೈನ್ ಮಾಡೋಕ್ಕಾಗೋದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ ವ್ಯಾಕ್ಯೂಮ್ ರಿಸರ್ವರ್ ಅಂತ ಕರಿತೀವಿ. ಅಂದರೆ ಏರ್ನ ಇದರೊಳಗೆ ಇರುತ್ತೆ. ಓಕೆ, ಈ ಪಂಪಲ್ಲಿ ಜನರೇಟ್ ಆಗಿರೋಂಥ ಏರು ಇದಕ್ಕೆ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಯೂನಿಫಾರ್ಮ್ ಆಗುತ್ತೆ. ಇದ್ರಲ್ಲಿ ಹೆಂಗೆ ಬೇಕಂಗೆ ಸೆಕ್ಷನ್ ಮಾಡ್ತಾ ಇರುತ್ತೆ ಪಂಪು. ಈ ಟ್ಯಾಂಕಿಗೆ ಬಂದಾಗ ಅದು ಯೂನಿಫಾರ್ಮ್ ಆಗುತ್ತೆ. ಇದು ರೌಂಡೇ ಇರಬೇಕು. ಕೆಲವೊಬ್ಬರು ಸ್ಕ್ವೇರ್ ಮಾಡ್ತಾರೆ, ಇದನ್ನು ಯಾವ ಕಾರಣಕ್ಕೂ ಸ್ಕ್ವೇರ್ ಮಾಡಬಾರ್ದು. ಓಕೆ, ಇದು ಈ ಥರ ರೌಂಡು ಇಲ್ಲ ಇಲಿಪ್ಸ್ ಶೇಪ್ ಇರಬೇಕಾಗುತ್ತೆ, ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಬೇಕು ಅಂದರೆ. ಓಕೆ, ಇದನ್ನ ಸ್ಕ್ವೇರ್ ಮಾಡಿದ್ರೆ ಪ್ರೆಷರ್ ಅಷ್ಟು ಕ್ರಿಯೇಟ್ ಆಗೋದಿಲ್ಲ, ಎಫೆಕ್ಟಿವ್ ಇರೋದಿಲ್ಲ, ಅನ್ಇವನ್ ಆಗುತ್ತೆ. ಈ ಥರ ರೌಂಡು ಟ್ಯಾಂಕ್ ಮಾಡಿದ್ರೆ ಮಾತ್ರ ಅದು ಯೂನಿಫಾರ್ಮ್ ಆಗಿ ನಮಗೆ ಪ್ರೆಷರು ಏರು ಔಟ್ಪುಟ್ ಬರುತ್ತೆ. ಓಕೆ, ನೋಡಿ, ಇದನ್ನು ಡ್ರೈನ್ ಮಾಡೋದಕ್ಕೆ ಏನಾದರೂ ಈ ಟ್ಯಾಂಕ್ ಒಳಗೆ ನೀರು ಏನಾದರೂ ಹೋದರೆ ನಾವು ಕೆಳಗಡೆ ಒಂದು ವಾಲ್ ಕೊಟ್ಟಿದ್ದೀವಿ ನೋಡಿ. ಈ ಥರ ಕೆಲವೊಬ್ರು ಸಣ್ಣ ಸಣ್ಣ ನಟ್ ಕೊಡ್ತಾರೆ, ಅದನ್ನ ಅಗಲೆಲ್ಲ ಆಪ್ರೇಟ್ ಮಾಡಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ವಾಲ್ ಕೊಟ್ಟಿದ್ವಿ. ಏನಾದರೂ ತುಂಬ್ಕೊಂಡಿದ್ರೆ ನೀರು ಹಾಲು ಗಿಲು ಹೋದರೆ ನಾವು ಮಿಸ್ಟೇಕ್ ಮಾಡಿದಾಗ ಆ ಥರ ಆಗುತ್ತೆ. ಓಕೆ, ಮಾಡಿದಾಗ ನಾವು ಈ ಥರ ವಾಲ್ ಕೊಟ್ಬಿಡ್ತೀವಿ. ಇದು ತುಂಬ ಈಸಿ ಆಗುತ್ತೆ ಕ್ಲೀನ್ ಮಾಡೋದಕ್ಕೆ. ಓಕೆ, ಮತ್ತು ನೋಡಿ, ಈ ಥರ ಕ್ಲಾಂಪ್ ಹಾಕ್ಬೇಕಾಗತ್ತೆ. ಇದು ನೋಡಿ, ಇದು PVC ಪೈಪು. ಇಲ್ಲಿಂದ ನಾವು ಇದಕ್ಕೆ ಜಾಯಿನ್ ಮಾಡ್ಬೇಕಾದ್ರೆ ಈ ಥರ ಕ್ಲಾಂಪ್ಗಳು ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಬೇರೆ ಥರ ಏನೂ ಮಾಡಬಾರ್ದು. ಈ ಥರ ಮಾಡಿದ್ರೆ ಮಾತ್ರ ನಮಗೆ ಕಂಟಿನ್ಯೂಯಸ್ಸು ಪ್ರೆಷರ್ ಸಿಗುತ್ತೆ. ಇದರಲ್ಲಿರೋ ಪ್ರೆಷರು ಕಂಟಿನ್ಯೂಯಸ್ ಆಗಿ ಈ ಥರ ಪೈಪಲ್ಲಿ, ಇದು 1/4 ಇಂಚ್ ಪೈಪು ನೋಡಿ. ಈ 1/4 ಇಂಚ್ PVC ಪೈಪು ಅಂದರೆ ಇಲ್ಲಿ ಜನ್ರೇಟ್ ಆಗಿರೋಂಥ ಏರು ಈ ಟ್ಯಾಂಕಿಗೆ ಬಂದ್ಬಿಟ್ಟು ಈ ಟ್ಯಾಂಕಿಂದ PVC ಪೈಪ್ ಮೂಲಕ ನಮಗೆ ವಾಲ್ಗಳಿಗೆ ಹೋಗುತ್ತೆ. ಅಂದರೆ ಏರ್ನ ನಾವು ಕ್ಯಾನ್ ಸಪ್ಲೈ ಮಾಡಬೇಕಾಗುತ್ತೆ. ಓಕೆ, ಈ ಕ್ಯಾನ್ ಸಪ್ಲೈ ಮಾಡಿ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ಪೈಪ್ಲೈನ್ ಮಿಷಿನ್ಸ್ ಅಂತ ಕರೀತಾರೆ. ಓಕೆ, ಪೈಪ್ಲೈನ್ ಅಂದರೆ ಈ ಥರ ಪೈಪ್ಲೈನ್ ಹಾಕೋದು, ಏರ್ನ ಅಲ್ಲಲ್ಲಂದು ವಾಲ್ ಹಾಕ್ಕೊಡ್ತೀವಿ ನೋಡಿ. ಈ ಥರ ನೋಡಿ, ಇದು ಈ ಥರದ್ದೇ ವಾಲ್ ಹಾಕಬೇಕು. ಬೇರೆ ಬೇರೆ ಥರದ ವಾಲ್ ಹಾಕಿದರೆ ಅದರ ಸಮಸ್ಯೆ ಬರುತ್ತೆ. ಇಲ್ಲಿ ಪೂರ್ತಿ ಟೆಕ್ನಿಕಲ್ಲಾಗಿ ಬಕೆಟಿಗೆ ಎಷ್ಟು ಪ್ರೆಷರ್ ಬೇಕೋ ಅದು ತಡ್ಕೊಳ್ಳೋಷ್ಟು ಶಕ್ತಿ ಇರುತ್ತೆ ಈ ವಾಲ್ಗಳಿಗೆ. ಕೆಲವೊಂದು ಟೀಯಿಂದ ಡೈರೆಕ್ಟ್ ಈ ಥರ ವಾಲ್ಸ್ ಎಲ್ಲ ಬೇರೆ ಬೇರೆ ಥರ ಕೊಡ್ತಾರೆ. ಬಟ್ ಈ ಥರ ವಾಲ್ ಹಾಕಿದ್ರೆ ತುಂಬ ಅಡ್ವಾಂಟೇಜ್ ಇರುತ್ತೆ ನೋಡಿ. ನಾವಿಲ್ಲಿ 3 ವಾಲ್ ಹಾಕಿದ್ದೀವಿ. ಯೂಶ್ವಲಿ ಇವನ್ನೆಲ್ಲ ಒಂದು 10 ಅಡಿಗೆ ಒಂದು ವಾಲ್ ಹಾಕಬೇಕಾಗತ್ತೆ. ಓಕೆ, ಒಂದು ಮಿಷಿನಿಗೆ ನಾವು ಒಂದು 3 ಕೊಡ್ತೀವಿ, ಇವ್ರು 3 ಹಾಕ್ಸ್ಕೊಂಡಿದ್ದಾರೆ. ಓಕೆ, ನೋಡಿ, ಇದು ಬಂದ್ಬಿಟ್ಟು ಮಿಲ್ಕಿಂಗ್ ಯೂನಿಟ್ಟು. ಓಕೆ, ನೋಡಿ, ಈ ಬಕೆಟ್ ಇದೆ. ಇದ್ರಲ್ಲಿ ನೋಡಿ, ಇಂಪಾರ್ಟೆಂಟು ಏನು ಐಟಮ್ಸ್ ಅಂದರೆ ಈ ಥರ ನಾನ್ ರಿಟರ್ನ್ಸ್ ಹಾಕಬೇಕು. ಕ್ಯಾನ್ ತುಂಬಿದರೆ ಹಾಲುಗಳು ಒಳಕ್ಕೆ ಹೋಗೋದಿಲ್ಲ. ಬಕೆಟು ಒಂದು 25 ಲೀಟ್ರ್ ಬಕೆಟ್ ಕೊಟ್ಟಿರ್ತಾರೆ, ಕೆಲವೊಂದು 20 ಲೀಟ್ರ್ ಕೊಟ್ಟಿರ್ತಾರೆ. ಅದು ತುಂಬಿದ ತಕ್ಷಣ ಹಾಲು ನಮಗೆ ಒಳಕ್ಕೆ ಹೋಗ್ಬಿಡುತ್ತೆ. ಅದರೊಳಗೆ PVC ಪೈಪ್ಲೈನ್ ಒಳಕ್ಕೆ. ಓಕೆ, ನೋಡಿ, ಇದು ಮಿಲ್ಕಿಂಗ್ ಯೂನಿಟ್ಟು ಮೇಯ್ನು. ಓಕೆ, ಇದು ಮಿಲ್ಕ್ ಬಕೆಟು. ಹಾಲು ಕರೆದು ಬಂದ್ಬಿಟ್ಟು ಈ ಬಕೆಟಲ್ಲೇ ಬೀಳ್ತಾ ಇರುತ್ತೆ. ಓಕೆ, ಈ ಲೈನ್ ಮಾಡಿರೋ ಉದ್ದೇಶ ಬಂದ್ಬಿಟ್ಟು ಏರ್ ಸಪ್ಲೈ ಆಗುತ್ತೆ.
ಓಕೆ ನೋಡಿ, ಈ ವಾಲ್ವಿಂದ ಈ ಬ್ಲಾಕ್ ಪೈಪ್ ಮೂಲಕ ಈ ಬಕೆಟಿಗೆ ಏರ್ ಬರುತ್ತೆ. ಏರ್ ಬಂದ್ಬಿಟ್ಟು ಆವಾಗ ಈ ಕ್ಯಾನಿಗೆ ಸಪ್ಲೈ ಆಗಿ ಇಲ್ಲಿ ಅವಾಗ ಸಪ್ಲೈಯಿಂದ ಈ ಪಲ್ಸೇಟ್ರಿಗೆ ಬರುತ್ತೆ. ಪಲ್ಸೇಟ್ರಿಂದ ಈ ಕ್ಲಾಗ್ ಬರುತ್ತೆ. ಆಮೇಲೆ ಈ ನಿಪ್ಪಲ್ಲಿಗೆ ಬರುತ್ತೆ ಏರು. ಈ ನಿಪ್ಪಲ್ ಬಂದ್ಬಿಟ್ಟು ಇದು ನಮಗೆ ಹಸು ಅಡ್ಡರಿಗೆ ಕೆಚ್ಚಲಿಗೆ ಹೋಗಿ ಟಚ್ ಆಗುತ್ತೆ. ಓಕೆ ನೋಡಿ, ಇದರಲ್ಲಿ ಈ ಕ್ಯಾನ್ ಯೂನಿಟಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನೋಡಿ, ಇದು ಬಂದ್ಬಿಟ್ಟು ಒರಿಜಿನಲ್ 304 SS ಸ್ಟೈನ್ಲೆಸ್ ಸ್ಟೀಲು 304 ಗ್ರೇಡು, ಫುಡ್ ಗ್ರೇಡು ಐಟಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ. ಕೆಲವೊಬ್ಬರು 202 ಯೂಸ್ ಮಾಡ್ತಾರೆ, 202 ಯೂಸ್ ಮಾಡ್ತಾರೆ. ಅದು ಕಡಿಮೆ ರೇಟು ಕ್ಯಾನು, ಅದು ಭಾಳ ದಿನ ಬಾಳಿಕೆ ಬರಲ್ಲ, ಆಮೇಲೆ ರಸ್ಟ್ ಹಿಡಿಯುತ್ತೆ. ಯಾವ ಕಾರಣಕ್ಕೂ ಅದನ್ನು ರೆಕಮೆಂಡ್ ಮಾಡಬಾರ್ದು. ಓಕೆ, ಈ ಥರ 304 ಕ್ಯಾನೇ ಯೂಸ್ ಮಾಡಬೇಕಾಗತ್ತೆ. ಇದು 10 ವರ್ಷ ಇಟ್ಟರು ನಿಮಗೇನು ಸಮಸ್ಯೆ ಬರೋದಿಲ್ಲ. ಓಕೆ, ಇದು ಅಷ್ಟೇ ನೋಡಿ, ಇದು ಅಷ್ಟೇ 304 ಅಂದರೆ ಸ್ಟೀಲಲ್ಲಿ ಹೈ ಗ್ರೇಡ್. ಇದು ವೆಯ್ಟ್ ಇರಬೇಕು ಯಾವಾಗಲೂ. ಕೆಲವೊಬ್ಬರು ಟ್ರಾನ್ಸ್ಪರೆಂಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ. ಈ ಥರ ಕಪ್ಪುಗಳಿಗೆ ಯಾವ ಕಾರಣಕ್ಕೂ ಮಾಡಬಾರ್ದು ಅದನ್ನು. ಯಾಕೆಂದರೆ ಈ ಯೂನಿಟ್ಟು ವೆಯ್ಟು ಬೀಳೋದ್ರಿಂದ ಜಾಸ್ತಿ ಹಾಲು ಕರೆಯುತ್ತೆ. ನೋಡಿ, ಈ ಯೂನಿಟ್ ಎಷ್ಟು ವೆಯ್ಟ್ ಇರುತ್ತೋ ಈ ಎಷ್ಟು ಯೂನಿಟ್ ವೆಯ್ಟ್ ಇರುತ್ತೋ ಅಷ್ಟು ನಿಮಗೆ ಜಾಸ್ತಿ ಹಾಲು ಕರೀತೈತೆ. ಅಂದರೆ ಮಿಷಿನಿಗೆ ಹಾಲು ಕರೆಯೋದಕ್ಕೆ ನಿಮಗೆ ಯಾವಾಗಲೂ ಜಗ್ಬೇಕದು ಸ್ವಲ್ಪ. ಇದು ಮಿನಿಮಮ್ ಒಂದು 5 kg ಇರಬೇಕು. ಆ ಥರ ಇದ್ದರೆ ನಿಮಗೆ ಅನುಕೂಲ ಆಗುತ್ತೆ ಹಾಲು ಕರೆಯೋದಕ್ಕೆ. ನೋಡಿ, ಆಮೇಲೆ ಈ ಪಲ್ಸೇಟ್ರು ಅಷ್ಟೇ ಒಳ್ಳೆ ಕಂಪ್ನಿದು ಹಾಕಿದರೆ ನಿಮಗೆ ಭಾಳ ದಿವಸ ಬಾಳಿಕೆ ಬರುತ್ತೆ. ಓಕೆ, ನಾನು ನಿಮಗೊಂದು ವಿಡಿಯೋ ಅಪ್ಡೇಟ್ ಈ ವಿಡಿಯೋದಲ್ಲಿ ನೆಕ್ಸ್ಟ್ ನಾನು ನಿಮಗೆ ಯಾವ ಥರ ಹಾಲು ಕರೆದಿದ್ವಿ ಈ ಮಿಷಿನಲ್ಲಿ ಅಂತ ತೋರಿಸ್ತೀನಿ. ಓಕೆ ನೋಡಿ, ಇದು ಪೈಪ್ಲೈನ್ ಮಿಷಿನ್ಸು. ಆಲ್ಮೋಸ್ಟ್ ಎಲ್ಲ ಮಿಷಿನಲ್ಲೂ ಪೈಪ್ಲೈನ್ ಥರ ಮಾಡ್ಕೊಂಡ್ರೆ ಉತ್ತಮ. ನಾವು ಮಿಷಿನಿಗೆ ಡೈರೆಕ್ಟಾಗೆ ಕೊಡ್ಬೋದು ಕ್ಯಾನು. ಆ ಥರ ಒಂದು ವಾಲ್ ಇದೆಯಲ್ಲ ಅಲ್ಲಿಂದ ಕೊಡ್ಬೋದು. ಬಟ್ ಏನಾದರೂ ಕ್ಯಾನು ಬೇಗ ತುಂಬಿದರೆ ಮಿಷಿನಿಗೆ ತುಂಬ ಎಫೆಕ್ಟ್ ಆಗುತ್ತೆ. ನೋಡಿ, ಈ ಬಟನ್ನಿಂದಲೇ ನಾವು ಕ್ಯಾನಿಗೆ ಕನೆಕ್ಷನ್ ಕೊಡ್ಬೋದು. ಬಟ್ ಪೈಪ್ಲೈನ್ ಮಾಡೋದ್ರಿಂದ ನಮಗೆ ಮಿಷಿನು ಸೇಫ್ಟಿಯಾಗಿರುತ್ತೆ ಮತ್ತು ಹಸುಗಳಿಗೂ ಗಾಬರಿ ಆಗೋಲ್ಲ. ಓಕೆ, ಇನ್ನೂ ದೂರ ಮಾಡ್ಬೋದು ಲೈನು. ನಿಮಗೆ ಒಂದು 100 ಅಡಿವರೆಗೂ ಪೈಪ್ಲೈನ್ ಮಾಡ್ಬೋದು. ಆ ಥರ ಪೈಪ್ಲೈನ್ ಮಾಡಿದರೆ ನಮಗೆ ಮಿಸ್ಸಾಗಿ ಕ್ಯಾನ್ ತುಂಬಿದ್ರೂ ಇಲ್ಲಿಗೆ ಬರೋದಕ್ಕೆ ನಾವು ಗೊತ್ತಾದರೆ ಮಿಷಿನ್ ಆಫ್ ಮಾಡ್ಕೊಂಬಿಡ್ಬೋದು. ಪ್ಲಸ್ಸು ಪ್ರೆಜರು ಚೆನ್ನಾಗಿ ಬರುತ್ತೆ. ಓಕೆ, ಡೈರೆಕ್ಟ್ ಮಿಷಿನಿಂದನೇ ಕ್ಯಾನಿಗೆ ಕನೆಕ್ಷನ್ ಕೊಟ್ಟರೆ ಸ್ವಲ್ಪ ಅದು ಸ್ಪೀಡ್ ಜಾಸ್ತಿ ಇರುತ್ತೆ, ಎಫೆಕ್ಟ್ ಕಡಿಮೆ ಇರುತ್ತೆ. ಓಕೆ, ಪೈಪ್ಲೈನ್ ಮಿಲ್ಕಿಂಗ್ ಮಿಷಿನ್ಸು. ನಿಪ್ಪಲ್ಸು ಅಷ್ಟೇ, ಇದೆಲ್ಲ ಫುಡ್ ಗ್ರೇಡೆಡ್ ಐಟಮ್ಸ್ ಹಾಕಬೇಕು, ರಬ್ಬರ್ ಹಾಕ್ಬಾರ್ದು. ನೋಡಿ, ಇದೆಲ್ಲ ಸಿಲಿಕಾನ್ ಫುಡ್ ಗ್ರೇಡೆಡ್ಡು. ಈ ಥರ ಯೂಸ್ ಮಾಡೋದ್ರಿಂದ ನಿಮಗೆ ಹಸುಗಳಿಗೆ ಎಫೆಕ್ಟ್ ಆಗೋದಿಲ್ಲ. ಓಕೆ, ಮಿಲ್ಕು ತುಂಬ ಹೈಜಿನಿಕ್ಕಾಗಿ ಬರುತ್ತೆ, ಕೈ ಟಚ್ ಮಾಡೋದಿಲ್ಲ ನಿಮಗೆ. ಆ ಥರ ಮಿಲ್ಕ್ ಮಾಡೋದಕ್ಕೆ ಎಲ್ಲ ಮಿಲ್ಕಿಂಗ್ ಮಿಷಿನ್ ಪ್ರಿಪೇರ್ ಮಾಡ್ತಾರೆ. ಓಕೆ, ತುಂಬ ಪ್ರೆಜರಲ್ಲೂ ಮಿಲ್ಕ್ ಮಾಡಬಾರ್ದು, ತುಂಬ ಕಡಿಮೆ ಪ್ರೆಜರಲ್ಲೂ ಮಿಲ್ಕ್ ಮಾಡಬಾರ್ದು. ಓಕೆ, ಯಾವಾಗಲೂ ಮೀಟ್ರಲ್ಲಿ ನಿಮಗೆ 350 mm ಅಲ್ಲಿ ತೋರಿಸುತ್ತೆ. ನೋಡಿ, ಮೀಟ್ರಲ್ಲಿ ತೋರಿಸುತ್ತೆ ನಿಮಗೆ ಯಾವ ಥರ ಇರುತ್ತೆ ಅಂತ. ನೋಡಿ, ಇದು ವ್ಯಾಕ್ಯೂಮ್ ಮೀಟ್ರು. ಇಡೀ ಮಿಷಿನಲ್ಲಿ ಎಷ್ಟಿದೆ ಪ್ರೆಜರು ಅಂತ ನೋಡಿ. 0, 100, 200, 300. ಈ 300 ಒಂದು 350 ಬಂದರೆ ಸಾಕು. ಆ್ಯಕ್ಚುಲಿ ಟೆಕ್ನಿಕಲಾಗಿ ಒಂದು 300 ಸಾಕಾಗುತ್ತೆ. ಈ 300ರಿಂದ ಈ 400 ನಡುವೆ ಇಷ್ಟಿದ್ರೆ ಸಾಕು. ಈ 400 ಮೇಲೆ ಹೋಗಲೇಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಈ ಸಿಂಗಲ್ ಬಕೆಟ್ ಮಿಷಿನಲ್ಲಿ 400 ಮೇಲೆ ಏನು ಹೋಗಲ್ಲ. ಬಟ್ ಡಬಲ್ ಮಿಷಿನ್ ತಗೊಂಡಾಗ 400 ಮೇಲೆ ಹೋಗುತ್ತೆ. ಯಾಕೆಂದರೆ ಕೆಲವೊಂದು ಸತಿ ಡಬಲ್ ಮಿಷಿನ್ ತಗೊಂಡು 1 ಬಕೆಟ್ ಹಾಕ್ತಿರ್ತಾರೆ, 2 ಬಕೆಟ್ ತಗೊಂಡು 1 ಬಕೆಟ್ ಹಾಕ್ತಾರೆ. ಆವಾಗ 1 ಬಕೆಟ್ ಪ್ರೆಜರ್ ಜಾಸ್ತಿ ಆಗೋದ್ರಿಂದ ಆವಾಗ ನಿಮಗೆ ನೋಡಿ ಈ ರೆಗ್ಯುಲೇಟರ್ ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಈ ಥರ ಇನ್ನು ಲೆಫ್ಟ್ ತಿರುಗಿದ್ರೆ ಕಂಟ್ರೋಲ್ ಕಡಿಮೆ ಆಗುತ್ತೆ, ರೈಟ್ ತಿರುಗಿದ್ರೆ ಜಾಸ್ತಿ ಆಗುತ್ತೆ. ಓಕೆ, ನೋಡಿ ಪೈಪ್ಲೈನ್ ಮಿಷಿನ್ಸ್.